ಮದುವೆ ನಿರಾಕರಿಸಿದ ಪ್ರೇಯಸಿಯನ್ನು ಪ್ರಿಯಕರ ಚಾಕುವಿನಿಂದ ಇರಿದು ಹತ್ಯೆಗೈದಿರುವ ಘಟನೆ ಮಹಾಲಕ್ಷ್ಮಿ ಲೇಔಟ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕೆಪಿ ಅಗ್ರಹಾರ ನಿವಾಸಿ ಅಂಜಲಿ ಕೊಲೆಯಾದವ ಯುವತಿ. ಕೃತ್ಯ ಎಸಗಿದ ಲಗ್ಗೆರೆ ನಿವಾಸಿ ರಾಜೀವ್ ಎಂಬಾತನನ್ನು ಬಂಧಿಸಲಾಗಿದೆ. ಆರೋಪಿ ಜೂನ್ 28ರಂದು ರಾತ್ರಿ 8 ಗಂಟೆ ಸುಮಾರಿಗೆ ಕುರುಬರಹಳ್ಳಿಯ ಮುಖ್ಯರಸ್ತೆಯಲ್ಲಿ ದುರ್ಘಟನೆ ನಡೆದಿದೆ. ಊಟ ಮಾಡೋಣ ಎಂದು ಕರೆಸಿಕೊಂಡು ಎಗ್ ರೈಸ್ ಕಬಾಬ್ ತಿನ್ನಿಸಿ ಬಳಿಕ ಹತ್ಯೆ ಮಾಡಿದ್ದಾನೆ ಎಂದು ಪೊಲೀಸರು ಹೇಳಿದರು. ರಾಜೀವ್ ಮತ್ತು ಅಂಜಲಿ 3 ವರ್ಷಗಳ ಹಿಂದೆ ಕಾರು ಶೋರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅಂದಿನಿಂದಲೇ ಇಬ್ಬರ ಪರಿಚಯವಾಗಿದೆ. 8 ತಿಂಗಳ ಹಿಂದೆ ಅಂಜಲಿ ಕೆಲಸ ಬಿಟ್ಟಿದ್ದರು. ರಾಜೀವ್ ಕೂಡ ಕೆಲಸ ಬಿಟ್ಟು ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟ ಮಾಡಿಕೊಂಡಿದ್ದ. ಈ ನಡುವೆ ಕೆಪಿ ಅಗ್ರಹಾರದಲ್ಲಿರುವ ದೊಡ್ಡಮ್ಮನ ಮನೆಗೆ ರಾಜೀವ್ ಹೋಗುತ್ತಿದ್ದ. ಆಗ ಅದೇ ಏರಿಯಾದಲ್ಲಿ ಅಜ್ಜಿ ಮನೆಯಲ್ಲಿದ್ದ ಅಂಜಲಿಯನ್ನು ಮತ್ತೆ ಪರಿಚಯಿಸಿಕೊಂಡಿದ್ದಾನೆ. ಇದೇ ವೇಳೆ ಅಂಜಲಿ ಅಜ್ಜಿ ಮನೆಯವರ ಬಾಡಿಗೆಗೆ ನೀಡಿದ್ದ ಲಾರಿಯನ್ನು ಚಾಲಕ ತೆಗೆದುಕೊಂಡು ಹೋಗಿದ್ದ. ಈ ವಿಚಾರವನ್ನು ಅಂಜಲಿ ರಾಜೀವ್ಗೆ ತಿಳಿಸಿದ್ದ. ಆತ ತುಂಬಾ ಮುತುವರ್ಜಿ ವಹಿಸಿ ಲಾರಿಯನ್ನು ಪತ್ತೆ ಹಚ್ಚಿ ವಾಪಸ್ ಕೊಡಿಸಿದ್ದ. ಆ ಬಳಿಕ ಅಂಜಲಿ ಮತ್ತು ರಾಜೀವ್ ನಡುವೆ ಪ್ರೀತಿ ಆರಂಭವಾಗಿ 6 ತಿಂಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಈ ನಡುವೆ ಆರೋಪಿ ತನ್ನನ್ನು ಮದುವೆಯಾಗುವಂತೆ ಆಕೆಗೆ ಒತ್ತಾಯಿಸಿದ್ದಾನೆ. ಈ ವಿಚಾರವನ್ನು ಅಂಜಲಿ ತನ್ನ ಅಜ್ಜಿ ಚೆನ್ನಮ್ಮ ಹಾಗೂ ಪೋಷಕರಿಗೆ ತಿಳಿಸಿದ್ದಾಳೆ. ಮೊಮ್ಮಗಳು ಹೇಳಿದ ಯುವಕನ ಬಗ್ಗೆ ಅಜ್ಜಿ ಚೆನ್ನಮ್ಮ ಸ್ಥಳೀಯವಾಗಿ ವಿಚಾರಿಸಿದ್ದಾರೆ. ಆಗ ಆರೋಪಿಯ ಹಿನ್ನೆಲೆ ಸರಿಯಿಲ್ಲ, ಈ ಹಿಂದೆ 2-3 ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾನೆ ಎಂಬುದು ಗೊತ್ತಾಗಿದೆ. ಹೀಗಾಗಿ ಅಜ್ಜಿ ಮೊಮ್ಮಗಳಿಗೆ ಬುದ್ಧಿವಾದ ಹೇಳಿ ನಿರಾಕರಿಸಿದ್ದರು. ಈ ವಿಚಾರವನ್ನು ಅಂಜಲಿ ರಾಜೀವ್ಗೆ ತಿಳಿಸಿ ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. ಆದರೂ ಆರೋಪಿ ಅಂಜಲಿಗೆ ಕರೆ ಮಾಡಿ ಒತ್ತಾಯಿಸುತ್ತಿದ್ದ. ಈ ಮಧ್ಯೆ ಜೂನ್ 28ರಂದು ಬೆಳಗ್ಗೆ ಕರೆ ಮಾಡಿ ಸಂಜೆ ಊಟಕ್ಕೆಂದು ಕುರುಬರಹಳ್ಳಿ ಬಳಿ ಬರುವಂತೆ ಹೇಳಿದ್ದಾನೆ. ಅದರಂತೆ ಆಕೆ ರಾತ್ರಿ 8 ಗಂಟೆ ಸುಮಾರಿಗೆ ಆಕೆ ಕುರುಬರಹಳ್ಳಿಯ ಪೈಪ್ ಲೈನ್ ರಸ್ತೆಯಲ್ಲಿ ಎಗ್ ರೈಸ್ ಕಬಾಬ್ ತಿನ್ನಿಸಿದ್ದಾನೆ. ಬಳಿಕ ಮತ್ತೆ ನನ್ನ ಮದುವೆಯಾಗುವಂತೆ ಒತ್ತಾಯಿಸಿದ್ದಾನೆ. ಆದರೆ ಆಕೆ ನಿರಾಕರಿಸಿದ್ದಾಳೆ. ಅದರಿಂದ ಕೋಪಗೊಂಡು ಆರೋಪಿ ಚಾಕುವಿನಿಂದ ಆಕೆಗೆ ಸುಮಾರು 10ಕ್ಕೂ ಹೆಚ್ಚು ಬಾರಿ ಇರಿದು ಭೀಕರವಾಗಿ ಸಾರ್ವಜನಿಕವಾಗಿ ಹತ್ಯೆಗೈದಿದ್ದಾನೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಬಂಧಿಸಲಾಗಿದೆ ಎಂದು ಪೊಲೀಸರು ಹೇಳಿದರು. ಠಾಣಾಧಿಕಾರಿ ವೀರೇಶ್ ಮತ್ತು ತಂಡ ಕಾರ್ಯಾಚರಣೆ ನಡೆದಿದೆ. ಆರೋಪಿ ರಾಜೀವ್ ವಿರುದ್ಧ ರಾಜಗೋಪಾಲನಗರ ಠಾಣೆ ಸೇರಿ ನಗರದ 2 ಠಾಣೆಗಳಲ್ಲಿ ಸುಲಿಗೆ ಹಾಗೂ ಹಲ್ಲೆ ಆರೋಪದಡಿ ಬಂಧಿಸಲಾಗಿತ್ತು ಎಂದು ಮಾಹಿತಿ ಇದೆ. ಈ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಪ್ರಸಿದ್ಧ ಪ್ರವಾಸಿ ತಾಣದ ಸಮೀಪದ ಹೋಂಸ್ಟೇಯೊಂದರಲ್ಲಿ ಬೆಂಗಳೂರು ಮೂಲದ 26 ವರ್ಷದ ಫಿಜಿಯೋಥೆರಪಿಸ್ಟ್ ಯುವತಿ ನಿಗೂಢ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅದೇ ಕೋಣೆಯಲ್ಲಿ ಆಕೆಯ ಪ್ರಿಯಕರ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಾತ್ರವಲ್ಲ, ಯುವತಿ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಇದರಿಂದಾಗಿ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯುವತಿಗೆ ಸಂಜೀತ್ ಡ್ರಗ್ಸ್ ಹಾಗೂ ಮದ್ಯದ ದಾಸಿಯನ್ನಾಗಿ ಮಾಡಿದ್ದ ಎನ್ನಲಾಗಿದೆ. ಅಲ್ಲದೆ ಆಕೆಗೆ ದೈಹಿಕ ಹಿಂಸೆ ನೀಡುತ್ತಿದ್ದ ಎಂದು ಪೋಷಕರು ಆರೋಪಿಸಿದ್ದಾರೆ. ಇತ್ತೀಚೆಗಷ್ಟೇ ಸುರಭಿ ಮೈಸೂರಿನ ರಿಹ್ಯಾಬ್ ಸೆಂಟರ್ನಲ್ಲಿ 6 ತಿಂಗಳ ಕಾಲ ಚಿಕಿತ್ಸೆ ಪಡೆದು ಬೆಂಗಳೂರಿನ ತಾಯಿ ಮನೆಗೆ ಮರಳಿದ್ದರು. ಕೋಣೆಯನ್ನು ಪರಿಶೀಲಿಸಿದಾಗ ಪೊಲೀಸರಿಗೆ ಹಗ್ಗ, ಮಾತ್ರೆಗಳು, ವಾಂತಿ ಮಾಡಿದ ಗುರುತು ಹಾಗೂ ದಿಂಬು ಪತ್ತೆಯಾಗಿದೆ. ಆದರೆ ಯುವತಿಯ ದೇಹದ ಮೇಲೆ ಯಾವುದೇ ಬಾಹ್ಯ ಗಾಯದ ಗುರುತುಗಳಿಲ್ಲ. ಹೀಗಾಗಿ ಇದು ಕೊಲೆಯೋ, ವಿಷಪ್ರಾಶನವೋ ಅಥವಾ ಆತ್ಮಹತ್ಯೆಯೋ ಎಂಬುದು ಪೋಸ್ಟ್ ಮಾರ್ಟಂ ವರದಿ ಬಂದ ನಂತರವಷ್ಟೇ ತಿಳಿಯಬೇಕಿದೆ ಎಂದು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ತಿಳಿಸಿದ್ದಾರೆ. ಸದ್ಯ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಂಗಳೂರಿನ ಸುರಭಿ ಮೃತಪಟ್ಟ ಯುವತಿ. ಕೋಣೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಆಕೆಯ ಪ್ರಿಯಕರ ಕೇರಳ ಮೂಲದ ಸಂಜೀತ್ ಅಲಿ ಎಂಬಾತನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಮೃತ ಸುರಭಿ ಹಾಗೂ ಸಂಜೀತ್ ಅಲಿ ಕಳೆದ ಕೆಲವು ಸಮಯದಿಂದ ಪ್ರೀತಿಸುತ್ತಿದ್ದರು. ಆದರೆ ಇವರ ಸಂಬಂಧಕ್ಕೆ ಯುವತಿಯ ಮನೆಯವರಿಂದ ತೀವ್ರ ವಿರೋಧವಿತ್ತು. ಈ ಹಿಂದೆ ಇಬ್ಬರೂ ಮನೆಯವರನ್ನು ಎದುರಿಸಿ ಓಡಿ ಹೋಗಿದ್ದರು. ಈ ವೇಳೆ ಪೋಷಕರು ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದರು. ಆದರೆ ತಾನು ಮೇಜರ್ ಆಗಿದ್ದು ಸ್ವೇಚ್ಛೆಯಿಂದ ಇರುವುದಾಗಿ ಸುರಭಿ ತಿಳಿಸಿದ್ದರು. ಆ ಬಳಿಕ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು. ಕ್ರೀಡಾ ಪ್ರಾಧಿಕಾರ ಕ್ಯಾಂಪಸ್ನಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡಲು ಸುರಭಿ 4 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು. ಈ ವಿಷಯ ತಿಳಿದ ಸಂಜೀತ್ ಕೇರಳದಿಂದ ಇಲ್ಲಿಗೆ ಬಂದು ಇಬ್ಬರೂ ಕಳೆದ 3 ದಿನಗಳಿಂದ ಹೋಂಸ್ಟೇನಲ್ಲಿ ತಂಗಿದ್ದರು ಎನ್ನಲಾಗಿದೆ. ಪ್ರಸಿದ್ಧ ಪ್ರವಾಸಿ ತಾಣದ ಸಮೀಪದ
ಆಸ್ತಿ ವಿಚಾರಕ್ಕಾಗಿ ಮಗಳು ಮತ್ತು ಮೊಮ್ಮಗ ಸೇರಿ ವೃದ್ಧ ತಾಯಿಯನ್ನೇ ಕೋಲಿನಿಂದ ಹೊಡೆದು ಕೊಂದಿರುವ ಆಘಾತಕಾರಿ ಘಟನೆ ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೆದಿದೆ. ಕೆಂಗೇರಿಯ ಸುಭಾಷ್ ನಗರದಲ್ಲಿ ಘನಘೋರ ಕೃತ್ಯ ನಡೆದಿದೆ. 75 ವರ್ಷದ ಜಯಮ್ಮ ಕೊಲೆಯಾದ ದುರ್ದೈವಿ. ಘಟನೆಗೆ ಸಂಬಂಧಿಸಿದಂತೆ ಮಗಳು ಭಾಗ್ಯಲಕ್ಷ್ಮಿ ಹಾಗೂ ಮೊಮ್ಮಗ ಕುಶಾಲ್ನನ್ನು ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಗೆ ಮದ್ಯದ ಚಟ ಮತ್ತು ಆಸ್ತಿ ವಿವಾದವೇ ಕಾರಣ ಎಂದು ತಿಳಿದುಬಂದಿದೆ. ಕುಟುಂಬದ ಸದಸ್ಯರೆಲ್ಲರೂ ಕುಡಿತದ ಚಟಕ್ಕೆ ಒಳಗಾಗಿದ್ದು, ಆಸ್ತಿ ಮಾರಾಟ ಮಾಡುವ ವಿಚಾರವಾಗಿ ಇವರ ನಡುವೆ ಹಲವು ದಿನಗಳಿಂದ ಜಗಳ ನಡೆಯುತ್ತಿತ್ತು. ಘಟನೆ ನಡೆದ ರಾತ್ರಿಯೂ ಆಸ್ತಿ ಮಾರಾಟದ ಹಣದ ವಿಚಾರವಾಗಿ ಜಯಮ್ಮ ಹಾಗೂ ಮಗಳು ಭಾಗ್ಯಲಕ್ಷ್ಮಿ ನಡುವೆ ತೀವ್ರ ವಾಗ್ವಾದ ನಡೆದಿತ್ತು. ಮಾತಿನ ಚಕಮಕಿ ಜೋರಾದಾಗ ಮಗ ಕುಶಾಲ್ ಕೂಡ ಜಗಳಕ್ಕೆ ಧುಮುಕಿದ್ದಾನೆ. ಈ ವೇಳೆ ಮದ್ಯದ ನಶೆಯಲ್ಲಿದ್ದ ತಾಯಿ ಮಗ ಇಬ್ಬರೂ ಸೇರಿ ಮನೆಯಲ್ಲಿದ್ದ ಮುದ್ದೆ ಮಾಡುವ ಕೋಲಿನಿಂದ ಜಯಮ್ಮನ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ವೃದ್ಧೆ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಕೊಲೆ ಮಾಡಿ ಶವದ ಮುಂದೆಯೇ ಪಾರ್ಟಿ ಮಾಡಲು ಸ್ಕೆಚ್. ವೃದ್ಧೆಯನ್ನು ಕೊಂದ ಬಳಿಕ ತಾಯಿ ಮಗ ಇಬ್ಬರೂ ಕೊಲೆಯನ್ನು ಮುಚ್ಚಿಹಾಕಲು ಯತ್ನಿಸಿದ್ದಾರೆ. ಘಟನೆ ನಡೆದ ಸ್ವಲ್ಪ ಸಮಯದ ಬಳಿಕ ಮೊಮ್ಮಗ ಕುಶಾಲ್ ತನ್ನ ಸ್ನೇಹಿತನಿಗೆ ಕರೆ ಮಾಡಿ, ಅಜ್ಜಿ ತೀರಿ ಹೋಗಿದ್ದಾರೆ, ನೀನು ಬರುವಾಗ ಎಣ್ಣೆ ಮದ್ಯ ತಗೊಂಡು ಬಾ ಎಂದು ಹೇಳಿದ್ದಾನೆ. ಸ್ನೇಹಿತ ಮದ್ಯ ಹಿಡಿದುಕೊಂಡು ಮನೆಗೆ ಬಂದಾಗ ಕುಶಾಲ್ ಏನೂ ತಿಳಿಯದವನಂತೆ ಶವದ ಮುಂದೆಯೇ ಕುಡಿದು ಪಾರ್ಟಿ ಮಾಡುವ ನಾಟಕವಾಡಿದ್ದಾನೆ. ಆದರೆ ಅನುಮಾನಗೊಂಡು ಜಯಮ್ಮನ ಮೃತದೇಹವನ್ನು ಹತ್ತಿರದಿಂದ ನೋಡಿದ ಸ್ನೇಹಿತ ಆಘಾತಕ್ಕೊಳಗಾಗಿದ್ದಾನೆ. ಕೂಡಲೇ ಆತ ಪೊಲೀಸರಿಗೆ ಮಾಹಿತಿ ನೀಡುವ ಮೂಲಕ ಕೊಲೆ ರಹಸ್ಯವನ್ನು ಬಯಲು ಮಾಡಿದ್ದಾನೆ. ಸದ್ಯ ಕೆಂಗೇರಿ ಪೊಲೀಸರು ಇಬ್ಬರೂ ಆರೋಪಿಗಳನ್ನು ಕಡ್ಡಾಯ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಸ್ತಿ ವಿಚಾರಕ್ಕಾಗಿ ಮಗಳು ಮತ್ತು ಮೊಮ್ಮಗ ಸೇರಿ